ಇಂಡಿಯಾ ಚೀನಾ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೌನವಾಗಿರುವುದು ಏಕೆ ಅಂತ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮೊನ್ನೆ ಆದಂತ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಮೋದಿ ಏಕೆ ಸಂಘರ್ಷವನ್ನ ಮುಚ್ಚಿಡ್ತಾ ಇದ್ದಾರೆ ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮಾತಾಡಿ ಅದೇನಾಯ್ತು ಅಂತ ಜನರಿಗೆ ತಿಳಿಸಿ, ಯಾಕೆ ಮೌನವಾಗಿದ್ದೀರಾ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು. ಸಂಘರ್ಷವನ್ನ ಯಾಕೆ ಮುಚ್ಚಿಡ್ತಾ ಇದ್ದೀರಾ, ಮುಚ್ಚಿಡುವಂತ ಕೆಲಸ ಮಾಡ್ಲಾಗ್ತಾ ಇದೆಯಾ, ಆಗಿದ್ದಾಯ್ತು, ಈಗ ಏನಾಗ್ತಾ ಇದೆ ಅಂತ ಹೇಳಿ. ನಮ್ಮ ಸೈನಿಕರನ್ನ ಹತ್ಯೆ ಮಾಡ್ಲಿಕ್ಕೆ ಚೀನಾಕ್ಕೆ ಎಷ್ಟು ಧೈರ್ಯ ಇರಬಹುದು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ಜಾಗವನ್ನ ವಶಪಡಿಸಿಕೊಳ್ಳಿಕ್ಕೆ ಚೀನಾಕ್ಕೆ ಎಷ್ಟು ಧೈರ್ಯ ಇದೆ, ವಸ್ತುಸ್ಥಿತಿ ತಿಳಿಸುವಂತೆ ಪ್ರಧಾನಿ ಮೋದಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರನ್ನ ಮೊನ್ನೆ ಆದಂತ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಯಾಕೆ ಮೌನವಾಗಿದ್ದೀರಾ, ಏನಾಯ್ತು, ವಸ್ತುಸ್ಥಿತಿಯನ್ನ ತಿಳಿಸಿ, ಮೋದಿ ಏಕೆ ಸಂಘರ್ಷವನ್ನ ಮುಚ್ಚಿಡ್ತಾ ಇದ್ದಾರೆ, ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ನ ನಾಯಕ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿರುವಂತದ್ದು ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಸೈಲೆಂಟ್ ಆಗಿದ್ದೀರಾ, ಮಾತಾಡಿ ಈಗ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೌನವಾಗಿ ಯಾಕಿದ್ದೀರಾ ಅಂತ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿರುವಂತದ್ದು. ಅದೇ ರೀತಿಯಾಗಿ ಮೋದಿ ಏಕೆ ಸಂಘರ್ಷವನ್ನ ಮುಚ್ಚಿಡ್ತಾ ಇದ್ದಾರೆ, ಯಾಕೆ ಮುಚ್ಚಿಡುವಂತ ಕೆಲಸ ಆಗ್ತಾ ಇದೆ, ಮಾತಾಡಿ, ಆಗಿದ್ದಾಗೋಗ್ಬಿಡ್ತು, ಈಗ ಏನಾಗ್ತಾ ಇದೆ ಅಂತನಾದ್ರೂ ಹೇಳಿ, ನಮ್ಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ಲಿ. ನಮ್ಮ ಸೈನಿಕರನ್ನ ಹತ್ಯೆ ಮಾಡಲಿಕ್ಕೆ ಚೀನಾಕ್ಕೆ ಎಷ್ಟು ಧೈರ್ಯ ಇರಬೇಕು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ಜಾಗವನ್ನ ವಶಪಡಿಸಿಕೊಳ್ಳಿಕ್ಕೆ ಚೀನಾಕ್ಕೆ ಎಷ್ಟು ಧೈರ್ಯ ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಸ್ತುಸ್ಥಿತಿಯನ್ನ ತಿಳಿಸಬೇಕು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನು ಈ ಕುರಿತಂತೆ ಹೆಚ್ಚಿನ ಅಂದ್ರೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರಿದ್ದಾರೆ, ಗೋ ಮಧುಸೂದನ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೀನಾ ಮತ್ತೆ ಭಾರತದ ನಡುವೆ ಯಾವ ರೀತಿಯಾಗಿ ಘರ್ಷಣೆ ಆಯ್ತು, ಏನು ಎತ್ತ ಅನ್ನೋದನ್ನ ಕೂಡ ನೋಡಿದಿರಾ, ಏನ್ ಹೇಳ್ತೀರಾ ಈ ಒಂದು ವಿಚಾರದ ಬಗ್ಗೆ? ಫಸ್ಟ್ ರಿಯಾಕ್ಷನ್ ನಿಮ್ದು. ಚೀನಾ ಮತ್ತು ಕಾಂಗ್ರೆಸ್ನ ಸಂಬಂಧದ ಬಗ್ಗೆ ಮೊದಲು ನಾವು ಯೋಚನೆಯನ್ನು ಮಾಡಬೇಕು. 62ರಲ್ಲಿ ಹಿಂದಿ ಚೀನಿ ಭಾಯಿ ಭಾಯಿ ಅಂತ ಹೇಳಿ ಈ ದೇಶದ ಬಹಳ ದೊಡ್ಡ ಭಾಗವನ್ನ ನಾವು ಕಳ್ಕೊಂಡಿದ್ದು. ನೆಹರು ಅವರು ಆ ಭಾಗವನ್ನ ನಾವು ಅಸಿಯಾಚಿನ್ ಅಂತ ಏನು ಹೇಳ್ತೇವೆ ಈ ಭಾಗ, ಅದನ್ನ ಚೀನಾಗೆ ಬಿಟ್ಟು ಕೊಟ್ಟ ನಂತರದಲ್ಲಿ ಈ ದೇಶದ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾ ದರ್ ಇಸ್ ಎ ಬ್ಲೇಡ್ ಆಫ್ ಲ್ಯಾಂಡ್ ವೇರ್ ನೋ ಗ್ರಾಸ್ ಗ್ರೋಸ್ ಅಂತ ಹೇಳಿದ್ದನ್ನ ನೆನಪಿದೆ ನಮಗೆ. ಆದ್ರೆ ಆ ರೀತಿಯಾದಂತಹ ಒಂದು ಬೇಜವಾಬ್ದಾರಿಯ ನಡವಳಿಕೆಯನ್ನ ಕಾಂಗ್ರೆಸ್ ತೋರಿಸ್ಕೊಂಡು ಬಂದಿರುವಂತದ್ದು ಅಲ್ಲಿಂದ ಇಲ್ಲಿಯವರೆಗೂ ನಡ್ಕೊಂಡು ಬಂದಿದೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಚೀನಿಯ ರಾಯಭಾರಿ ಜೊತೆ ದಿಲ್ಲಿಯ ಹೋಟೆಲ್ನಲ್ಲಿ ಅವರು ಬಹಳ ದೊಡ್ಡ ಪಾರ್ಟಿಯನ್ನು ಮಾಡಿದ್ದು. ಮತ್ತೆ ನಾವು ಕೈಲಾಸ್ ಮಾನಸರೋವರ ಯಾತ್ರೆಗೆ ಹೋಗ್ತೀವಿ ಅಂತ ಹೇಳಿ ಚೀನಾ ಯಾತ್ರೆಯನ್ನು ಮಾಡಿ ಅಲ್ಲಿಯ ಚೀನಾದ ಎಲ್ಲ ಕಮ್ಯುನಿಸ್ಟ್ ನಾಯಕರ ಜೊತೆ ಮಾತುಕತೆಯನ್ನ ಆಡ್ಕೊಂಡು ಬಂದಿರುವಂತದ್ದು. ಅದಾದ ಮೇಲೆ ಇಲ್ಲಿ ಸಂಘರ್ಷ ನಡೀತಾ ಇರೋದು. ಈ ಸಂದರ್ಭದಲ್ಲಿ ನೀವು ಒಳಗಡೆ ಇರೋದನ್ನೆಲ್ಲ ಗುಟ್ಟನ್ನೆಲ್ಲ ಬಿಟ್ಟು ಹೇಳಿಬಿಡಿ, ಗುಟ್ಟಿನೆಲ್ಲ ಬಿಟ್ಬಿಡಿ, ಒಳಗಡೆ ಏನ್ ನಡೀತಾ ಇದೆ ಎಲ್ಲ ಹೇಳಿ ಅಂತ ಹೇಳಿ ವಿಪಕ್ಷದ ನಾಯಕನಾಗಿ ದೇಶದ ಪ್ರಧಾನಮಂತ್ರಿಯನ್ನ ಈ ಸಂಕಟದ ಸಮಯದಲ್ಲಿ ಕೇಳುವಂತಹದ್ದು ಎಲ್ಲವೂ ಸಹ ದೇಶದ್ರೋಹದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತ ಸಂಗತಿ ಅಂತ ನಾನಾದ್ರೂ ಅನ್ಕೋತೀನಿ ನಾನು. ಈ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರು ದೇಶದ ಜೊತೆಗೆ ಪ್ರಧಾನಮಂತ್ರಿಯ ಜೊತೆಗೆ ಅವರು ಕೈ ಜೋಡಿಸ್ಬೇಕು. ಮೊನ್ನೆ ಅಷ್ಟೇ ರಾತ್ರಿ ನಡೆದಿರುವಂತ ಸಂಗತಿ ಇದು. ಏನ್ ನಡೆದಿದೆ, ಎಷ್ಟು ಹೇಳಬಾರದು ಅನ್ನುವಂತ ಒಂದು ವಿವೇಚನೆಯನ್ನ ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ರಕ್ಷಣಾ ಸಚಿವರು, ಗೃಹ ಸಚಿವರು ಮತ್ತು ಎಲ್ಲ ದಂಡ ನಾಯಕರುಗಳು ಸಹ ನಿನ್ನೆ ರಾತ್ರಿ ಇನ್ನು ಮೀಟಿಂಗ್ ಮಾಡಿದ್ದಾರೆ. ಅದರ ಬಗ್ಗೆ ಏನ್ ತೀರ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಆ ತೀರ್ಮಾನವನ್ನ ನೀವು
ಈ ರೀತಿಯಾಗಿ ಪ್ರಶ್ನೆ ಮಾಡುವಂತದ್ದು, ಪತ್ರಿಕೆಗಳಿಗೆ ತಿಳಿಸಿ ಅಂತ ಕೇಳುವಂತದ್ದು ಯಾವ ವಿವೇಚನೆಯ ಸಂಗತಿ ಇದು? ನಾವೇನ್ ಮಾತಾಡಿದೀವಿ, ಏನ್ ತೀರ್ಮಾನ ಮಾಡಿದೀವಿ ಅಂತ ಹೇಳಿ ನಾವು ಭಾರತದ ಮಾಧ್ಯಮಗಳಿಗೆ ಹೇಳಿ ಅದನ್ನ ಚೈನಾ ಕೇಳಿಕೊಂಡು ಅದಕ್ಕೆ ಪ್ರತಿಯಾದಂತ ಒಂದು ವ್ಯೂಹ ರಚನೆಯನ್ನ ಚೈನಾ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶನ ರಾಹುಲ್ ಗಾಂಧಿ ಅವರೇ? ನೀವು ಯಾರ ಪರವಾಗಿ ಮಾತನಾಡ್ತಾ ಇದ್ದೀರಿ? ವಿದ್ಯೆಯ ಈ ಒಂದು ಸಮಯದಲ್ಲಿ, ಯುದ್ಧದ ಸಮಯದಲ್ಲಿ ಸರ್ಕಾರದ ನಡೆ ಅದು ಗುಪ್ತವಾಗಿರುತ್ತೆ, ಸರ್ಕಾರದ ನಡೆ ಅದು ವ್ಯೂಹ ರಚನೆಯದಾಗಿರುತ್ತೆ. ಪ್ರಶ್ನೆ ಸಮಯದಲ್ಲಿ ನಾವು ಸಂಘರ್ಷವನ್ನು ಮುಂದೆ ಮಾಡ್ಕೋಬೇಕಾ, ಎಷ್ಟು ಸಂಘರ್ಷ ಮಾಡಬೇಕು ಅಂತ ಅನ್ನುವಂಥದ್ರ ಬಗ್ಗೆ ವಿವೇಚನೆಯನ್ನು ಉಪಯೋಗಿಸಿ ಮಾಡಬೇಕು. ಅಲ್ಲ, ಪ್ರಶ್ನೆ ಮಾಡೋ ಬದಲು ಸಪೋರ್ಟಿಂಗ್ ನಿಂತ್ಕೊಳ್ಳಿ, ಏನ್ ಮಾಡ್ಬೇಕು ಅನ್ನೋದನ್ನ ಸಜೆಷನ್ ಕೊಡಿ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು, ನೀವು ಏನೂ ಮಾಡಬೇಡಿ, ಸಜೆಷನ್ ಕೊಡ್ಲಿಕ್ಕೆ ನಿಮಗೆ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ, ವಿವೇಚನೆಯೂ ಇಲ್ಲ, ವಿವೇಕವೂ ಇಲ್ಲ, ಅನುಭವವೂ ಇಲ್ಲ. ಬಾಯಿ ಮುಚ್ಕೊಂಡು ತೆಪ್ಪಗಿದ್ರೆ ಸಾಕು ತಾವು. ಓಕೆ, ಥ್ಯಾಂಕ್ ಯು ಗೋ ಮಧುಸೂದನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿ ಭಾರತ ಚೀನಾದ ನಡುವೆ ಉಂಟಾಗಿರುವಂತಹ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಗೋ ಮಧುಸೂದನ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ಳೋದು ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.